ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಮೇಜರ್ ಆಗಿ ಎರಡು ಇಶ್ಯೂಗಳನ್ನು ನಾವು ಇಟ್ಕೊಂಡಿದ್ವಿ. ಆದಿವಾಸಿ ಪಟ್ಟಿ ಏನು ಮಾಡಿದ್ರು, ಸರ್ಕಾರದಿಂದ ನೇರ ನೇಮಕಾತಿಗೋಸ್ಕರ ಆದಿವಾಸಿ ಪಟ್ಟಿಗಳನ್ನ ಒಂದು ಬಿಡುಗಡೆ ಮಾಡಿದ್ದಾರೆ. ಬರೀ 13 ಸಮುದಾಯಗಳು ಮಾತ್ರ ಮಾಡಿದ್ದಾರೆ. ಇಲ್ಲಿರುವಂತಹ ಅಕ್ಕಿಪಿಕ್ಕಿ, ಪಾರ್ಟಿ, ಅರಣ್ಯ ಶಿಕಾರಿ, ವಾಗ್ರಿ ಅವು ಯಾವುದೇ ಸಮುದಾಯಗಳನ್ನು ಸೇರಿಸಿಲ್ಲ. ಅದನ್ನು ಸೇರಿಸಬೇಕು ಅನ್ನೋಂಥದ್ದು ಮೊದಲನೇ ಪ್ರಶ್ನೆ ನಮಗೆ. ಆಮೇಲೆ ಎರಡನೇದೇನು ಅಂತಂದರೆ, ಈಗಾಗಲೇ ನಾವು ಅನೇಕ ಸಲ ಒತ್ತಾಯ ಮಾಡಿದ್ದೀವಿ. ಈಗ ಕೃಷ್ಣನವರು ಬರ್ತಾರೆ, ನಾನು ಮೀಸಲಾತಿ ಆದಿವಾಸಿಗಳಿಗೆ ಮೀಸಲಾತಿ ಆದಿವಾಸಿಗಳಲ್ಲಿ ಮೀಸಲಾತಿ ಯಾಕೆ ಇದೆ? ಇಲ್ಲ 50 ಸಮುದಾಯಗಳು ಪಟ್ಟಿ ಇದೆ. 23-26 ಸಮುದಾಯ ಇದ್ದಾವೆ. ಮಿಕ್ಕಿದ್ದೆಲ್ಲ ಇಲ್ಲ, ಯಾವ ಸಮುದಾಯಗಳು ಇಲ್ಲ. ಆದರೆ ಆದಿವಾಸಿಗಳ ಸಮಸ್ಯೆ ಏನಾಗ್ತಿದೆ ಅಂತಂದರೆ, ಒಂದೇ ಸಮುದಾಯದ ನಿಮಗೆ ಅದು ಗೊತ್ತಿದೆ. ಈಗ 15 MLA ಸೀಟ್ಸ್ ಇದೆ. 15 MLA ಸೀಟುಗಳು ಕೂಡ ಒಂದೇ ಸಮುದಾಯ ಇದ್ದಾರೆ. 3 ಸೀಟ್ಸ್ ಇದೆ MP ಸೀಟ್ಸ್. 3 ಸಮುದಾಯಗಳು ಕೂಡ ಒಂದೇ ಸಮುದಾಯ. ಇನ್ನು ಮಿಕ್ಕಂತೆ ಸಮುದಾಯಗಳಿದಾವಲ್ಲ, ಇಲ್ಲಿ 22-23 ಸಮುದಾಯಗಳು ಅಥವಾ 41 ಸಮುದಾಯಗಳು. ಆ ಸಮುದಾಯಗಳಿಗೆ ಯಾವುದೇ ತಾಲೂಕು ಬೋರ್ಡ್ ಮೆಂಬರ್ ಕೂಡ ಅಂಥ ಪರಿಸ್ಥಿತಿ. ಆದ್ದರಿಂದ ಒಳ ಮೀಸಲಾತಿ ಮಾಡೋ ಎಲ್ಲಕ್ಕಿಂತ ಮುಖ್ಯವಾಗಿ ಆದಿವಾಸಿಗಳಲ್ಲಿ ಒಳ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒತ್ತಡವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ನಾವು ಒಟ್ಟಿಗೆ ಇವಾಗ ಇವತ್ತು ಡಿಸಿಷನ್ ತಗೊಂಡಿರೋ ಪ್ರಕಾರ ಇಡೀ ಸ್ಟೇಟ್ ಟೂರ್ ಮಾಡಿದ್ದೆ. ನಾವು ನಮ್ಮ ಆದಿವಾಸಿಗಳಿಗೆ ಒಳ ಮೀಸಲಾತಿ ಕೊಡಬೇಕು ಅನ್ನುವಂತಹ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಈಗ ಬರೀ ಕೇವಲ